ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರು ಕೇಳಿ ಬಂದಿದೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದೀಗ ಮೊಹಂತಿ ಅವರು. ಶವ ಹೂತಿರೋ ಪ್ರಕರಣದ ತನಿಖೆ ನಡೀತಾ ಇದೆಯಲ್ಲ, ಆ ಎಸ್ಐಟಿ ತಂಡದ ಮುಖ್ಯಸ್ಥರು ಇವರು. ಎಸ್ಐಟಿ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಈಗ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದೇಶಾದ್ಯಂತ 35 ಡಿಜಿ ರ್ಯಾಂಕಿಂಗ್ ಅಧಿಕಾರಿಗಳ ಪಟ್ಟಿ ರೆಡಿಯಾಗಿದೆ. ಈ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರು ಕೇಳಿ ಬರ್ತಾ ಇದೆ. ಹೆಸರು ಕೂಡ ಇದೆ ಡಿಜಿ ರ್ಯಾಂಕಿಂಗ್ ನಲ್ಲಿರುವಂತಹ ಪ್ರಣಬ್ ಮೊಹಂತಿ ಇವರು. ಇದೀಗ ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರಿರುವುದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇವರು ಕೂಡ ಕೇಂದ್ರ ಸೇವೆಗೆ ತೆರಳುತ್ತಾರಾ ಅಂತ. ಈಗ ಸದ್ಯಕ್ಕೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಏನು ತನಿಖೆ ನಡೀತಾ ಇದೆ, ಅಸ್ಥಿಪಂಜರಗಳ ಹುಡುಕಾಟ ನಡೀತಾ ಇದೆ, ಅದಕ್ಕಾಗಿ ಒಂದು ಎಸ್ಐಟಿಯನ್ನ ಫಾರ್ಮ್ ಮಾಡಲಾಗಿದೆಯಲ್ಲ, ಈ ಎಸ್ಐಟಿಯ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೀಗ ದೇಶದಾದ್ಯಂತ ಒಟ್ಟು 35 ಡಿಜಿ ರ್ಯಾಂಕಿಂಗ್ ಅಧಿಕಾರಿಗಳ ಪಟ್ಟಿ ಏನು ಬಿಡುಗಡೆಯಾಗಿದೆ. ಇದರಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರು ಕೂಡ ಇದೆ. ಡಿಜಿ ರ್ಯಾಂಕಿಂಗ್ ನಲ್ಲಿರುವಂತಹ ಪ್ರಣಬ್ ಮೊಹಂತಿ ಅವರು ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ಸೊ ಏನಾಗಬಹುದು ಮುಂದೆ? ಕೇಂದ್ರ ಸೇವಾ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರೋದ್ರಿಂದ ಮುಂದೆ ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೇಂದ್ರ ಸೇವೆಯಲ್ಲಿ ಕೊಟ್ಟು ಅವರು ಅಲ್ಲಿ ಸೇವೆಯನ್ನ ಸಲ್ಲಿಸೋ ರೀತಿಯಾಗಿ ಆಗಬಹುದಾ? ಇವೆಲ್ಲ ಪ್ರಶ್ನೆಗಳಿಗೆ ಇನ್ನಷ್ಟೇ ಉತ್ತರ ಸಿಗಬೇಕಿದೆ. ಪ್ರಣಬ್ ಮೊಹಂತಿ ಕೇಂದ್ರ ಸೇವೆಗೆ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಇದ್ರೆ ಚರ್ಚೆ ಮಾಡಿ ಮುಂದುವರಿತೀವಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ, ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಅದನ್ನು ನೋಡೋಣ, ಒಂದು ವೇಳೆ ಆ ರೀತಿ ಇದ್ದರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಅದೇ ಹಂತದ ಅಧಿಕಾರಿ ಯಾರನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈ ಕ್ಷಣ ಆಗ್ತಾ ಇರುವಂತ ಈ ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ. ಹೌದಾ, ಬದಲಾವಣೆ ಆಗ್ಬಿಡುತ್ತಾ? ಈಗ ಅವರು ಸೇವೆಯಲ್ಲಿದ್ದಾರೆ, SIT ಮುಖ್ಯಸ್ಥರಾಗಿನೂ ಕೂಡ ಇದ್ದಾರೆ. ಇನ್ನು ಕೇಂದ್ರದಲ್ಲಿ ಸೇವೆಯ ವಿಚಾರಕ್ಕೆ ಬಂದಾಗ ಆ ಎರಡು ಆಯ್ಕೆಗಳಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ? ಎರಡನ್ನೂ ಕೂಡ ನಿರ್ವಹಿಸುವಂತ ಆಯ್ಕೆ ಕೂಡ ಇದೆಯಾ? ಇವೆಲ್ಲವೂ ಕೂಡ ಇರುವಂತ ಪ್ರಶ್ನೆ ಪ್ರಜ್ವಲ್. ಚೈತ್ರ, ಇಲ್ಲಿ ತುಂಬಾ ಸಿಂಪಲ್. ಏನಂತ ಅಂದ್ರೆ, ರಾಷ್ಟ್ರದಲ್ಲಿರುವಂತ ಡಿಜಿ ರ್ಯಾಂಕ್ ಅಲ್ಲಿರುವಂತ ಅರ್ಹ ಅಧಿಕಾರಿಗಳ ಒಂದು ಪಟ್ಟಿಯನ್ನ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಏನಿದೆ ಅಪ್ರೂವ್ ಮಾಡಿದೆ. ಅಂದ್ರೆ ಈ 35 ಜನ ರಾಷ್ಟ್ರದಲ್ಲಿರುವಂತ ಬೇರೆ ಬೇರೆ ರಾಜ್ಯದಲ್ಲಿ ಡಿಜಿ ರ್ಯಾಂಕ್ ಅಲ್ಲಿ ಇರುವಂತ ಅಧಿಕಾರಿಗಳು ಇವ್ರು ಎಲ್ರೂ ಕೂಡ ಅರ್ಹತೆ ಇದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೇಂದ್ರ ಸೇವೆಗೆ ಬರ್ಲಿಕ್ಕೆ. ಅಂದ್ರೆ ಈಗ CRPF ಅಲ್ಲಿ ಡಿಜಿ ರ್ಯಾಂಕ್ ಇದೆ, ಮತ್ತೆ BSF ಅಲ್ಲಿ ಡಿಜಿ ರ್ಯಾಂಕ್ ಇದೆ, ಅದಲ್ದೆ FSI ಅಲ್ಲಿ ಇದೆ, CBI ಅಲ್ಲಿ ಇದೆ, RA ಅಲ್ಲಿದೆ, ED ಅಲ್ಲಿದೆ. ಹೀಗಾಗಿ ಸಾಕಷ್ಟು ಕಡೆ IPS ಆಫೀಸರ್ಗಳು ಕೇಂದ್ರ ಸರ್ಕಾರದ ಸೇವೆಯನ್ನ ಸಲ್ಲಿಸ್ತಾರೆ. ಅಲ್ಲಿಗೆ ಬರ್ಲಿಕ್ಕೆ, ಅಲ್ಲಿಗೆ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಅರ್ಹತೆ ಈ 35 ಅಧಿಕಾರಿಗಳಿಗೆ ಇದೆ. ಆದ್ರೆ ಇದನ್ನ ಅವರು ಅಲ್ಲಿಗೆ ಹೋಗ್ತಾರೋ ಬಿಡ್ತಾರೋ ಅಥವಾ ಕೇಂದ್ರ ನೇಮಕ ಮಾಡಿದ ತಕ್ಷಣ ಇವರೆಲ್ಲ ಬರಲೇಬೇಕು ಅನ್ನೋದು ಯಾವುದೂ ಕೂಡ ಒಂದು ನಿಗದಿತವಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ಅಧಿಕಾರಿಗಳಿಗೆ ಕನ್ಸೆಂಟ್ ಇದ್ದು ಆತನಿಗೆ ಕೇಂದ್ರ ಸರ್ಕಾರದ ಸೇವೆಯಲ್ಲೇ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇದ್ದರೆ ಕೇಂದ್ರ ಸರ್ಕಾರದ ಒಂದು ಕ್ಯಾಬಿನೆಟ್ ಏನಿದೆ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಅಲ್ಲಿಂದ ಒಂದು ಕಮ್ಯುನಿಕೇಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಈ ಅಧಿಕಾರಿಗೆ, ಅಂದ್ರೆ ಈಗ ನಮ್ಮ ಕರ್ನಾಟಕದಿಂದ ಏಕೈಕ ಅಧಿಕಾರಿಯಾಗಿ ಪ್ರಣಬ್ ಮೊಹಂತಿ ಅವರ ಹೆಸರಿಗೆ ಅಪ್ರೂವ್ ಆಗಿದೆ. ಇವರು ಎಲಿಜಿಬಲ್ ಇದ್ದಾರೆ. ಹಾಗಂತ ಹೇಳಿ ನಾಳೆಯಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕನ್ನೋದು ಏನಿಲ್ಲ. ಇವ್ರನ್ನ ಕೇಂದ್ರ ಸರ್ಕಾರ ಕಮ್ಯುನಿಕೇಟ್ ಮಾಡಿದಂತ ಸಂದರ್ಭದಲ್ಲಿ ಇವರು ವಿಲ್ಲಿಂಗ್ನೆಸ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸೇವೆಯನ್ನ ಸಲ್ಲಿಸಲಿಕ್ಕೆ ವಿಲ್ಲಿಂಗ್ನೆಸ್ ಇದ್ರೆ ಇವರು ಹೋಗಬಹುದು. ಇಲ್ಲ ಅಂತ ಅಂದ್ರೆ ಇಲ್ಲ, ತನ್ನ ರಾಜ್ಯ ಸೇವೆಗೆ ಅವಶ್ಯಕತೆ ಹೆಚ್ಚಾಗಿದೆ. ಈಗ ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಕರ್ನಾಟಕದಲ್ಲಿ ಇವತ್ತಿನ ಸಂಜೆಯಿಂದ ಅಂದ್ರೆ ನಾಳೆಯಿಂದ ಕರ್ನಾಟಕದಲ್ಲಿ ಇರುವಂತವ್ರು ಕೇವಲ 3 ಜನ ಡಿಜಿ ರ್ಯಾಂಕಿನ ಅಧಿಕಾರಿಗಳು. ಒಂದು ಪ್ರಣಬ್ ಮೊಹಂತಿ ಅವರು, ಇನ್ನೊಂದು PK ಠಾಕೂರ್ ಅವರು, ಈಗಾಗಲೇ ಅವರು ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ಇದ್ದಾರೆ. ಮತ್ತೆ ಇನ್ನೊಬ್ರು ಅಂತ ಅಂದ್ರೆ ಡಾಕ್ಟರ್ MS ಸಲೀಂ ಅವರು, ಅವರಿಗೆ DG IGP ಆಗಿ ಮತ್ತೆ CID DG ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಉಳಿದಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಇವತ್ತು ರಿಟೈರ್ಡ್ ಅನ್ನ ಆಗ್ತಾರೆ. ಮತ್ತೆ ರಾಮಚಂದ್ರ ಅವ್ರನ್ನ ಕಡ್ಡಾಯ ರಜೆ ಮೇಲೆ ಸರ್ಕಾರ ಕಳಿಸಿದೆ. ಹೀಗಾಗಿ ರಾಜ್ಯಕ್ಕೆ ಸೇವೆಯ ಅವಶ್ಯಕತೆ ಇದೆ. ಹೀಗಾಗಿ ತಾನು ಕೇಂದ್ರಕ್ಕೆ ಬರಲ್ಲ ಅನ್ನೋದು ಕೂಡ ಹೇಳ್ಬೋದು. ಅಥವಾ ಕೇಂದ್ರಕ್ಕೆ ಹೋಗ್ತೀನಿ ಅನ್ನೋದನ್ನ ಅವರು ವಿಲಿಂಗ್ನೆಸ್ ಅನ್ನ ಕೊಟ್ಟರೆ ಕೇಂದ್ರದಲ್ಲಿ ಯಾವ್ದಾರ ಪೋಸ್ಟಿಂಗ್ ಅನ್ನು ಕೊಡ್ತಾರೆ. ಇದು ಎಲಿಜಿಬಿಲಿಟಿ ಲಿಸ್ಟೇ ಹೊರತು ಈಗಾಗಲೇ ಇವರು ಧರ್ಮಸ್ಥಳದ SIT ಇಂದ ಹೊರಗೆ ಬರ್ತಾರಾ ಇಲ್ವಾ, ಈ ಪ್ರಶ್ನೆಗಳಿಗೆ ಇದು ಸಾಕಷ್ಟು ದೂರ ಇದೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ. ಇನ್ನು ನೇತ್ರಾವತಿ ನದಿ ತಟ್ಟದಲ್ಲಿ ಶೋಧ ಮುಂದುವರಿತಾ ಇದೆ. ಇವತ್ತು 2ನೇ ದಿನ.
ಮೂರನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ನಡೀತಾ ಇದೆ. 20 ಕಾರ್ಮಿಕರಿದ್ದಾರೆ. ಭೂಮಿ ಅಗೆಯುವಂತ ಕೆಲಸ ಆಗ್ತಾ ಇದೆ. 6 ಅಡಿ ಉದ್ದ ಹಾಗೆ 5 ಅಡಿ ಅಗಲ ಭೂಮಿಯನ್ನ ಅಗಲಿದ್ದಾರೆ. 6 ಅಡಿ ಆಳದವರೆಗೂ ಕೂಡ ಗುಂಡಿಯನ್ನ ತೆಗೆಯುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸುಮಾರು 2 ಗಂಟೆಯಿಂದ ಭೂಮಿ ಅಗಿತಾ ಇದ್ದಾರೆ ಕಾರ್ಮಿಕರು. ಆ ದೂರುದಾರ ಏನ್ ಸ್ಥಳವನ್ನ ಗುರುತಿಸಿದ್ದಾರೆ ಅಂತ ತೋರಿಸಿದ್ದಾರೆ, ಅದನ್ನ SIT ಮಾರ್ಕ್ ಮಾಡಿದೆ. ಅದರಲ್ಲಿ ನಿನ್ನೆ 1 ಪಾಯಿಂಟ್ ಅನ್ನ ಅಗೆಯಲಾಗಿದೆ. ಇವತ್ತು ಮತ್ತೊಂದು 3ನೇ ಪಾಯಿಂಟ್ ಅನ್ನ ಅಗೆಯಲಾಗ್ತಾ ಇದೆ. ನೇತ್ರಾವತಿ ನದಿ ತಟದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. SIT ಅಧಿಕಾರಿಗಳಿದ್ದಾರೆ, ದೂರುದಾರ ಕೂಡ ಇರ್ತಾರೆ. 20 ಕಾರ್ಮಿಕರು ಇವತ್ತಿನ ದಿನ ಭೂಮಿ ಅಗೆಯುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ.